ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ಪಠ್ಯಪೋಷಕ ಅಧ್ಯಯನದಲ್ಲಿ ಇರತಕ್ಕಂತಹ ಮೊದಲನೇ ಅಧ್ಯಾಯ ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ಈ ಒಂದು ಪಠ್ಯಪೂರಕ ಅಧ್ಯಯನವನ್ನು ಇವತ್ತಿನ ತರಗತಿಯಲ್ಲಿ ಮಾಡಲಿಕ್ಕೆ ಹೊರಟಿರುವ ಮಕ್ಕಳೇ, ಈ ಗದ್ಯ ಭಾಗವನ್ನ ಪಠ್ಯಪುಸ್ತಕ ರಚನಾ ಸಮಿತಿಯವರು ಆಯ್ಕೆ ಮಾಡಿ ನಿಗದಿಪಡಿಸಿ ನಿಮ್ಗೆ ಇಟ್ಟಿರ್ತಕ್ಕಂಥದ್ದು ಮಕ್ಕಳೇ. ಬಹುಶಃ ಭಾರತದ ಪ್ರತಿಯೊಬ್ಬ ಕೇಳಬಹುದಾದಂತಹ ಒಂದು ಮಹಾನ್ ಆದರ್ಶ ಪುರುಷ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಅಂತಕ್ಕಂಥವ್ರು. ಯಾರು? ಸ್ವಾಮಿ ವಿವೇಕಾನಂದ ಅಂತಕ್ಕಂಥವ್ರು. ಇವತ್ತು ಭಾರತದ ಪ್ರತಿಯೊಬ್ಬ ಪ್ರಜೆಗೂ, ಕೇವಲ ಭಾರತ ಅಲ್ಲ, ಇಡೀ ವಿಶ್ವಕ್ಕೆ ಚಿರಪರಿಚಿತವಾಗಿರ್ತಕ್ಕಂತಹ ಅಪಾರವಾಗಿರ್ತಕ್ಕಂತಹ ಜನಮನ್ನಣೆಯನ್ನ ಗಳಿಸಿರ್ತಕ್ಕಂತಹ ಹೆಸರು ಯಾವುದಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಅಂತಕ್ಕಂಥವ್ರು. ಇವರು ಸ್ವಾಮಿ ವಿವೇಕಾನಂದ ಅಂತಕ್ಕಂಥವ್ರು ಒಬ್ಬ ಆದರ್ಶ ಪುರುಷ ಅಂತಕ್ಕಂಥವ್ರು. ಸೊ ಯುವಕರನ್ನ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ತಮ್ಮ ಜೀವನವನ್ನ ಕಟ್ಟಿಕೊಳ್ಬೇಕು ಅಂತಕ್ಕಂತಹ ಒಂದು ಮಾರ್ಗದರ್ಶನವನ್ನ, ರೂಪುರೇಷೆಗಳನ್ನ ಕಟ್ಟಿಕೊಟ್ಟಂತವರು, ಮಾರ್ಗದರ್ಶನ ನೀಡಿದಂತಾರೆ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ. ಸೊ ಹಾಗಾಗಿ ವಿವೇಕಾನಂದರು ನಮ್ಮ ಎಲ್ಲ ಯುವ ಪೀಳಿಗೆಯ ನೇತಾರರು, ಆದರ್ಶ ಪುರುಷರು ಹೌದು. ಸೊ ಅದರಲ್ಲಿ ವಿಶೇಷವಾಗಿ ವಿವೇಕಾನಂದರು ಯುವಕರ ಕುರಿತಂತೆಯೇ ಅದರಲ್ಲೂ ಕೂಡ ವಿಶೇಷವಾಗಿ ಯುವಕರ ಕುರಿತಂತೆ ಇದ್ದೇಳಿ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಏಳಿರಿ, ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಈ ರೀತಿಯ ಒಂದು ಅದ್ಭುತವಾಗಿರತಕ್ಕಂತಹ ಹೇಳಿಕೆಯನ್ನ ಕೊಟ್ಟಂತವರು ನಮ್ಮ ಸ್ವಾಮಿ ವಿವೇಕಾನಂದರು. ಅದರ ಜೊತೆಗೆ ಯುವಕರು ಎಂತಹ ದೇಹದಾಢ್ಯವನ್ನು ಹೊಂದಿರಬೇಕು, ಎಂತಹ ಮನಸ್ಥಿತಿಯನ್ನು ಹೊಂದಿರಬೇಕು ಅನ್ನೋದು ಕೂಡ ಬಹಳ ಒಂದು ಉತ್ತಮವಾಗಿರ್ತಕ್ಕಂತಹ ಸಾಲಗಳನ್ನು ಹೊಂದಿರತಕ್ಕಂಥವ್ರು. ಹೇಗಿರಬೇಕಂದ್ರೆ ಇವತ್ತಿನ ಯುವಕರು ಉಕ್ಕಿನಂತಹ ದೇಹವನ್ನ ಹೊಂದಿರಬೇಕಾಗುತ್ತಂತೆ, ಕಬ್ಬಿಣದಂತಹ ನರಮಂಡಲವನ್ನು ಹೊಂದಿರಬೇಕಂತೆ. ಅಂತಹ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟವರು ಸ್ವಾಮಿ ವಿವೇಕಾನಂದ. ಇಂತಹ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಅಪ್ಪಟ ಶಿಷ್ಯರು. ರಾಮಕೃಷ್ಣ ಮಿಷನ್ ಅಂತಕ್ಕಂತಹ ಒಂದು ಸಂಘವನ್ನು ಸ್ಥಾಪನೆಯನ್ನ ಮಾಡಿದಂತರು ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರ ಶಿಷ್ಯ ಸ್ವಾಮಿ ವಿವೇಕಾನಂದರು. ಮೂಲತಃ ಇವರ ಹೆಸರು ನರೇಂದ್ರ ಅಂತಕ್ಕಂಥದ್ದು. ನರೇಂದ್ರ ಇವರ ಸನ್ಯಾಸತ್ವವನ್ನ ಸ್ವೀಕರಿಸಿದ ನಂತರದಲ್ಲಿ ಅವರ ಗುರುವಾಗಿರ್ತಕ್ಕಂತಹ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದ ಅಂತಕ್ಕಂತಹ ಒಂದು ಹೆಸರನ್ನು ಇಡ್ತಾರೆ. ಸೊ ಅಂತಹ ಸ್ವಾಮಿ ವಿವೇಕಾನಂದರು ಕೆಲವೊಂದಷ್ಟು ಹೇಳಿಕೆಗಳನ್ನ ಯುವಕರಿಗೆ ಸಂಬಂಧಪಟ್ಟ ಯಾವ ರೀತಿಯಾಗಿ ಒಂದು ಹೇಳಿಕೆಗಳನ್ನ ಕೊಟ್ಟರೋ, ಆದರ್ಶಪ್ರಾಯವಾಗಿ ಇದ್ದರೋ, ಅದೇ ರೀತಿಯಾಗಿ ಇನ್ನೊಂದಷ್ಟು ಚಿಂತನೆಗಳನ್ನ, ವಿಚಾರಗಳನ್ನ, ಜಾತೀಯತೆ ಆಗಿರ್ಬೋದು, ದೈಹಿಕ ಹಸಿವಿನ ಬಗ್ಗೆ ಆಗಿರ್ಬೋದು, ಅಥವಾ ಇನ್ನಿತರ ವಿಚಾರಗಳಾಗಿರ್ಬೋದು, ಸಮಾನತೆಯ ವಿಷಯದ ಬಗ್ಗೆ ಆಗಿರ್ಬೋದು. ಸೊ ಆ ರೀತಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಸಾಕಷ್ಟು ಹೇಳಿದರೆ, ಹಾಗಾದ್ರೆ ಏನೇನೇ ವಿಚಾರಗಳು ಇದಾವೆ, ಏನೇನ ಹೇಳಿದರೆ ಅನ್ನೋದನ್ನ ಪ್ರಸ್ತುತ ಪಠ್ಯಪೂರಕ ಅಧ್ಯಯನದಲ್ಲಿ ಇಟ್ಟಿರತಕ್ಕಂಥದ್ದು ಮಕ್ಕಳೇ. ಬನ್ನಿ ನಾವೆಲ್ಲರೂ ಕೂಡ ಏನೇನು ಇದಾವೆ, ಏನೇನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ ಮಕ್ಕಳೇ. ಪುಸ್ತಕವನ್ನ ಓಪನ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ಅವರು ಶಿಖರ ಚಿಂತಕ. ಅವರ ಆಲೋಚನೆಯಲ್ಲಿ ಗೊಂದಲಗಳೆಲ್ಲ ಕೆಲವೊಮ್ಮೆ ವೈರುಧ್ಯದಂತೆ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಅವರ ಎಲ್ಲಾ ವಿಚಾರಗಳನ್ನ ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣಿಸುತ್ತದೆ. ಸೊ ಹಾಗಾಗಿ ವಿವೇಕಾನಂದರ ಯಾವುದೇ ಹೇಳಿಕೆಗಳಲ್ಲಿ ಗೊಂದಲ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಆ ಹೇಳಿಕೆಗಳಲ್ಲಿ ಸ್ಪಷ್ಟತೆ ಇರುತ್ತೆ, ಸ್ಫುಟತೆ ಇರುತ್ತೆ ಮತ್ತು
ನಾನು ಹೇಳ್ತಕ್ಕಂಥ ಸ್ವಲ್ಪ ಸಿಟ್ಟು ಕೂಡ ಇರುತ್ತೆ, ಮತ್ತು ನಾನು ಏನನ್ನ ಹೇಳಲಿಕ್ಕೆ ಹೊರಟಿದ್ದೀನಿ ಅನ್ನೋದು ನೇರವಾಗಿರುತ್ತೆ. ಎಂತವರೆಗೂ ಕೂಡ ಅವರು ವಿವೇಕಾನಂದರು ಏನನ್ನ ಹೇಳ್ತಿದ್ದಾರೆ, ಹೇಗೆ ಹೇಳ್ತಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಮುಟ್ಟೆ ಮುಟ್ಟುತ್ತೆ. ಸೊ ಯಾವುದೇ ರೀತಿಯ ಗೊಂದಲಗಳಿಗೆ ಆ ಒಂದು ಹೇಳಿಕೆಗಳಲ್ಲಿ ಎಡೆ ಮಾಡಿಕೊಟ್ಟಿರೋದಿಲ್ಲಂತೆ. ಸೊ ಹಾಗಾಗಿ ಅವರು ಶಿಖರ ಚಿಂತಕ, ಶಿಖರದೇನು ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀವಿ. ಮೌಂಟ್ ಎವರೆಸ್ಟ್ಗೆ ಯಾಕೆ ಹೇಳ್ತೀವಿ, ಎತ್ತರವಾಗಿದೆ ಅಂತೀವಿ. ಸೊ ಹಾಗೆ ವಿವೇಕಾನಂದರು ಕೂಡ ಶಿಖರದ್ರೆ ಒಂದು ಎತ್ತರವಾಗಿರ್ತಕ್ಕಂಥ ಬೆಟ್ಟದ ರೀತಿಯಂತೆ ಅವರ ಚಿಂತನೆಗಳು ಎತ್ತರದ ಸ್ಥಾನದಲ್ಲಿ ಇರತಕ್ಕಂತಹ ವಿಚಾರಗಳು, ಅಂದ್ರೆ ಅಷ್ಟೊಂದು ಪ್ರಬಲವಾಗಿರ್ತಕ್ಕಂಥವು, ತುಂಬಾ ಉತ್ತಮವಾಗಿರತಕ್ಕಂಥವು, ಆದರ್ಶಪ್ರಾಯವಾಗಿರ್ತಕ್ಕಂಥವು ಅಂತ ಹೇಳಿ. ಆನಂತರ ದೈಹಿಕ ಹಸಿವನ್ನು ಇಂಗಿಸುವುದು ಅವರ ಮೊದಲ ಆದ್ಯತೆ. ದೈಹಿಕ ಹಸಿವು, ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯರು ಕೂಡ ಬದುಕುವುದಕ್ಕೋಸ್ಕರ ತಿನ್ನಲೇಬೇಕು. ಹಾಗಾಗಿ ಆ ದೈಹಿಕ ಹಸಿವು, ಹೊಟ್ಟೆಯನ್ನು ತುಂಬಿಸ್ತಕ್ಕಂಥದ್ದು ಇವರ ಮೊದಲ ಆದ್ಯತೆ, ಅಂದ್ರೆ ಮೊದಲ ಅಂಶ ಆಯಿತು. ಆನಂತರ ಆತ್ಮದ ಹಸಿವು, ವೇದಾಂತದ ಹಸಿವು, ಸಾಂಸ್ಥಿಕವಾದ ಧರ್ಮದ ಹಸಿವು. ಸೊ ಹೊಟ್ಟೆ ತುಂಬಿತು ಅಂತಂದ್ರೆ ನೆಕ್ಸ್ಟ್ ವ್ಯಕ್ತಿ ಯಾವ ರೀತಿಯಾಗಿ ತಾನು ವರ್ತನೆಯನ್ನು ಮಾಡಬೇಕು, ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು, ಮತ್ತು ಯಾವ ರೀತಿಯಾಗಿ ತಮ್ಮ ಒಂದು ವ್ಯಕ್ತಿತ್ವವನ್ನ ರೂಪಿಸ್ಕೋಬೇಕು, ಮತ್ತೊಂದಷ್ಟು ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಒಬ್ಬ ಆದರ್ಶ ಪುರುಷನಾಗಿ ತಾನು ಬದಲಾಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಚಾರಗಳು ಬೇಕು, ಅಂತಹ ವೇದಾಂತದ ಹಸಿವಾಗಿರ್ಬೋದು, ಸಾಂಸ್ಥಿಕವಾದಂತಹ ಧರ್ಮದ ಹಸಿವಾಗಿರ್ಬೋದು, ಆ ತರದ ಒಂದು ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದು ದೈಹಿಕ ಹಸಿವನ್ನ ನೀಗಿಸಿಕೊಂಡ ನಂತರದಲ್ಲಿ. ಈ ಕಾರಣದಿಂದಾಗಿ ವಿವೇಕಾನಂದರು ಯಾವತ್ತೂ ಧಾರ್ಮಿಕ ಮೂಲಭೂತವಾದಿಗಳಾಗಿರಲಿಲ್ಲ, ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿದ್ದರು. ಅಂದರೆ ವಿವೇಕಾನಂದರು ಯಾವತ್ತೂ ಕೂಡ ಒಂದು ಧರ್ಮಕ್ಕೆ ಕಟ್ಟು ಬಿದ್ದವರು, ಅವೆಲ್ಲ ತಾನು ಇಂತಹ ಧರ್ಮಕ್ಕೆ ಸೀಮಿತ ಅಂತೇಳಿ ಎಂದೂ ಕೂಡ ಅವರನ್ನ ಆ ಒಂದು ಸ್ಥಾನದಲ್ಲಿ ಅಥವಾ ಆ ಒಂದು ಜಾಗದಲ್ಲಿ ಕಟ್ಟಿ ಹಾಕಿಕೊಂಡಿದ್ದೇ ಇಲ್ಲ. ಎಲ್ಲಾ ಧರ್ಮಗಳನ್ನು ಕೂಡ ಒಂದೇ ರೀತಿಯಾಗಿ ಕಂಡಂತರು, ಎಲ್ಲಾ ಧರ್ಮಗಳನ್ನು ಕೂಡ ಗೌರವ ಭಾವನೆಯಿಂದ ಕಂಡಂತರು ನಮ್ಮ ಸ್ವಾಮಿ ವಿವೇಕಾನಂದರು. ಜಾತಿವಾದ ಮತ್ತು ಕೋಮುವಾದಕ್ಕೆ ಪ್ರತಿರೋಧ ಒಡ್ಡಿದರು. ನಮ್ಮ ವಿವೇಕಾನಂದರು ಜಾತಿವಾದದ ಕಟ್ಟ ವಿರೋಧಿಯಾಗಿದ್ದರು. ಯಾಕಂದ್ರೆ ಮಾನವ ಕುಲ ಎಲ್ಲವೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥದ್ದು, ಮಾನವರೆಲ್ಲರೂ ಕೂಡ ಒಂದೇ, ಇದರಲ್ಲಿ ಯಾರು ಕೂಡ ಮೇಲಲ್ಲ, ಯಾರು ಕೂಡ ಕೀಳಲ್ಲ, ಸರ್ವಜನಾಂಗವೂ ಕೂಡ ಒಂದೇ ಅನ್ನತಕ್ಕಂತಹ ಒಂದೇ ಮನೋಭಾವನೆಯಿಂದ ಕಂಡಂತವ್ರು ಯಾರಪ್ಪ ಅಂದ್ರೆ ನಮ್ಮ ವಿವೇಕಾನಂದರು. ಹಾಗಾಗಿ ಅಂತಹ ಒಂದು ಜಾತಿ ಅಂದರೆ ಸಮಾಜದ ಒಂದು ಉನ್ನತಿಗೆ ಅಥವಾ ಒಂದು ಸಮಾಜದ ಒಂದು ಪ್ರಗತಿಗೆ ಅಥವಾ ಒಂದು ಮುಂದುವರಿಕೆಗೆ ಬಹಳ ಅಡ್ಡಗೋಡೆಯ ರೀತಿಯಲ್ಲಿ ಇರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು, ವರ್ಗ ವ್ಯವಸ್ಥೆ ಅಂತಕ್ಕಂಥದ್ದು, ಕೋಮುವಾದ ಅಂತಕ್ಕಂಥದ್ದು. ಹಾಗಾಗಿ ಅಂತಹ ಜಾತಿ ವ್ಯವಸ್ಥೆಯನ್ನ, ಕೋಮುವಾದವನ್ನ ಇವರು ಪ್ರಬಲವಾಗಿ ವಿರೋಧವನ್ನ ಮಾಡ್ತಾರೆ. ಹಿಂದೂ ಧರ್ಮದವರಾಗಿದ್ದು ಅದನ್ನು ಮೀರಿದ ಸಾಮಾಜಿಕ ಶಕ್ತಿಯಾದರು. ಆದ್ದರಿಂದ ಇಂದಿನ ಸನ್ನಿವೇಶಗಳಲ್ಲಿ ಅವರ ಹೆಚ್ಚು ಪ್ರಸ್ತುತರು. ಈ ಅಂಶವನ್ನ ಮುಂದಿನಂತೆ ಮತ್ತಷ್ಟು ವಿವರಿಸಬಹುದು. ಇದು ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಬಂದು ಮಾನವೀಯ ಮೌಲ್ಯವನ್ನು ನಮಗೆ ನಡೆಯುತ್ತವೆ. ಪ್ರಸ್ತುತ ಸನ್ನಿವೇಶದಲ್ಲಿ ಹೇಗಿದೆ ಅಂದ್ರೆ ಮಕ್ಕಳೇ, ಇವತ್ತಿನ ಜಾತಿ ಭಾರತ ದೇಶದಲ್ಲಿ ಜಾತೀಯತೆ ಅಂತಕ್ಕಂಥದ್ದು ಯಥೇಚ್ಛವಾಗಿ ಹಬ್ಬಿಬಿಟ್ಟು ಇವತ್ತು ಅವನ ಆ ಜಾತಿ, ಇವತ್ತು ಈ ಜಾತಿ ಅಂತ ಹೇಳಿಬಿಟ್ಟು ಒಂದು ರೀತಿಯಾಗಿ ಮನುಷ್ಯರನ್ನೇ ಒಡೆದು ಏನ್ ಮಾಡ್ತಾರೆ, ಆ ಜಾತಿಗೆ ಅವರನ್ನ ಕಟ್ಟಾಕ್ತಾರೆ, ಈ ಜಾತಿಗೆ ಇವರನ್ನ ಕಟ್ಟಿ ಹಾಕ್ತಿದ್ದಾರೆ, ಇನ್ನೊಂದು ಯಾವ್ದೊಂದು ಮತ್ತೊಂದು ಜಾತೀಯತೆಯನ್ನ ಮತ್ತೊಂದು ಮಾಡಿ ಅವ್ರನ್ನ ಆ ಕಡೆ ಸರಿಸ್ತಾರೆ. ಇವತ್ತು ಏನಂದ್ರೆ ಹಲವಾರು ವರ್ಗಗಳಾಗಿ, ಗುಂಪುಗಳಾಗಿ, ನಾನಾ ತರದಲ್ಲಿ ಸಾವಿರಾರು ಗುಂಪುಗಳಾಗಿ ಮಾರ್ಪಟ್ಟಿದೆ. ಆದ್ರೆ ಮೂಲತಃ ಮನುಷ್ಯರೆಲ್ಲರೂ ಕೂಡ ಒಂದೇ ಜಾತಿ ಅಂತಕ್ಕಂತಹ ಒಂದು ಸತ್ಯವನ್ನ ಅವರು ಮರೆತಿದ್ದಾರೆ. ಹಾಗಾಗಿ ಅದನ್ನೇ ಹೇಳಿರೋದು ಇಲ್ಲಿ, ಅಂತಹ ಮಾನವೀಯ ಮೌಲ್ಯಗಳು ಇವತ್ತು ಯಾವತ್ತೂ ಕೂಡ ಒಂದು ಎಷ್ಟೇ ಮಾನವೀಯದಲ್ಲಿರ್ತಕ್ಕಂಥ ಒಂದು ಮೌಲ್ಯಗಳು, ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯವನ್ನ ಮಾಡಬೇಕು, ಎಲ್ಲರೂ ಮನುಷ್ಯರ ಸಮಾನದಿಂದ ಕಾಣಬೇಕು, ಗೌರವವನ್ನ ಕೊಡಬೇಕಂತಕ್ಕಂಥ ಒಂದು ಮೌಲ್ಯವನ್ನ, ಮಾನವೀಯ ಮೌಲ್ಯಗಳನ್ನ ಇವತ್ತು ಏನ್ ಮಾಡ್ತಾರೆ, ಕಡೆಗಣಿಸ್ತಾ ಇದ್ದಾರೆ. ಸಮಾನತೆ ಅಂಶಗಳನ್ನ ತಪ್ಪಿತಸ್ಥ ಶಾಲಾ ಬಾಲಕರಂತೆ ಇಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ.
ಯಾರು ಕೂಡ ಕೀಳಲ್ಲ. ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವರ್ಗದವರು ಪ್ರತಿಯೊಬ್ಬ ಜನ ಕೂಡ ಒಂದೇ ಸಮಾನರು ಅಂತಕ್ಕಂತಹ ಮಾತನ್ನ ಇವತ್ತೇನ್ ಮಾಡಿದ್ರೆ, ಇವಾಗ ನಾವೇ ಒಂದು ಶಾಲೆಯಲ್ಲಿ ತಪ್ಪು ಮಾಡಿದ್ರೆ ಮಕ್ಕಳಂತಂದಾಗ ಹಿಂದಿನ ಶಾಲೆಯಲ್ಲಿ ಕೂರಿಸ್ಕೋಲ್ಲ, ನೀವು ಗರಟೆ ಮಾಡ್ಬೇಡಪ್ಪ ಅಲ್ಲಿ ಕೂತ್ಕೊಳ್ತಾರೆ. ಆ ರೀತಿಯಾಗಿ ಇವತ್ತು ಸಮಾನತೆ ಅಂತಕ್ಕಂತಹ ಅಂಶವನ್ನ ಇಂದಿನ ಸಾಲಲ್ಲಿ ಕೈಕಟ್ಟಿ ಕೂರಿಸಿದರಂತೆ. ಬಡ ಜನರ ಪರವಾದ ಆದ್ಯತೆಗಳು ಪಲ್ಲಟಗೊಳ್ಳುತ್ತವೆ. ಸೊ ಬಡತನದಲ್ಲಿರ್ತಕ್ಕಂತಹ ನಿಜವಾದಂತಹ ಜನಗಳಿಗೆ ಯಾವ ರೀತಿಯ ಒಂದು ಸೌಲಭ್ಯಗಳು ಅಥವಾ ಸವಲತ್ತುಗಳು ಅಥವಾ ಸಹಕಾರಗಳು ಸಿಗ್ತಾ ಇದೆಯೋ ಅವು ಅವರಿಗೆ ನಿಜಕ್ಕೂ ಕೂಡ ತಲುಪ್ತಾ ಇಲ್ಲ. ಅವೆಲ್ಲವೂ ಕೂಡ ಧನಿಕರ ಸ್ವತ್ತಾಗಿ ಉಳಿತಾರೆ. ನಿಜವಾದಂತಹ ಬಡವರಿಗೆ ಸಲ್ಲಬೇಕಾದಂತಹ ಸವಲತ್ತುಗಳು ಅವರಿಗೆ ತಲುಪ್ತಾ ಇಲ್ಲ. ಹಾಗಾಗಿ ಅವರು ಪಲ್ಲಟಗೊಳ್ತಾ ಇದ್ದಾರೆ. ಇವತ್ತು ಕೂಡ ತಮ್ಮ ಒಂದು ಸಮಾಜದಲ್ಲಿರ್ತಕ್ಕಂತಹ ಒಂದು ತಮ್ಮ ಸ್ಥಾನಮಾನಗಳಿಗೋಸ್ಕರ ಇವತ್ತು ಕೂಡ ಏನ್ ಮಾಡ್ತಾರೆ, ತಲ್ಲಣಿಸ್ತಾ ಇದ್ದಾರೆ. ಆನಂತರ ಧರ್ಮ ಜಾತಿವಾದದ ವಿಷಯಕ್ಕೆ ಬಂದರೆ ಹಿಂದುಳಿದ ಮತ್ತು ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿ ಇತ್ತು. ಹೀಗಾಗಿ ಅವರು ಸಂಶಯಕ್ಕಿಡೆ ಇಲ್ಲದೆ ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನ ವಿರೋಧಿಸಿದರು. ಎಸ್ಪೆಷಲಿ ನಿಜವಾಗಿ ಹೇಳ್ಬೇಕಾದ್ರೆ ಹಿಂದೂ ಧರ್ಮದಲ್ಲಿ ಹಲವಾರು ಜಾತಿ ವ್ಯವಸ್ಥೆಯನ್ನ ವರ್ಗ ವ್ಯವಸ್ಥೆಯನ್ನ ಬರೋದನ್ನು ನಾವು ಕಾಣ್ತೀವಿ. ಇವತ್ತು ಬೇರೆ ಧರ್ಮಗಳಿಗೆ ಹೋಲಿಸಿದರೆ ಹಿಂದೂ ಧರ್ಮದಲ್ಲಿ ಯಥೇಚ್ಛವಾಗಿ ಬರ್ತವೆ. ಹಾಗಾಗಿ ಇವತ್ತು ಸಮಾಜ ಅಂತಕ್ಕಂಥ ಸಾವಿರಾರು ಭಾಗಗಳಾಗಿ ವಿಂಗಡಣೆಯಾಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದನ್ನೇ ಇಲ್ಲಿ ನಮ್ಮ ವಿವೇಕಾನಂದ ಹೇಳ್ತಕ್ಕಂಥದ್ದು. ಹಾಗಾಗಿ ಮೊದಲು ಅಂತಹ ಜಾತಿ ವ್ಯವಸ್ಥೆ ನಮ್ಮ ಸಮಾಜದಿಂದ ನಮ್ಮ ಧರ್ಮದಿಂದ ಹೊರಹೋಗ್ಬೇಕು. ಹಾಗಾಗಿ ಅದನ್ನ ಇವರು ಬಹಳ ಪ್ರಬಲವಾಗಿ ವಿರೋಧವನ್ನ ಮಾಡ್ತಾರೆ. ಹಾಗೆ ಹೇಳ್ತಾರೆ ಅವರು, ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ. ಹಿಂದೆ ಅದು ವಿಕಾಸವಾಗುತ್ತಿತ್ತು, ಇಂದು ಘನೀಭೂತವಾಗಿದೆ. ಗಣಿ ಅಂತಂದ್ರೆ ಗಟ್ಟಿ. ಘನೀಭೂತ ಅಂತಂದ್ರೆ ಗಟ್ಟಿಯಾಗಿದೆ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ನೋಡಿ, ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಹಿಂದೆ ವಿಕಾಸ ಆಗ್ತಾ ಇತ್ತು, ತುಂಬಾ ಹೋಗ್ತಾ ಇತ್ತು. ಆದ್ರೆ ಇವತ್ತೇನಾಗಿದೆ, ಒಂದು ರೀತಿಯಾಗಿ ಗಟ್ಟಿಯಾಗಿದೆ. ಬೇಕಾದ್ರೆ ನೀರು ಹರಿತಕ್ಕಂತಹ ನೀರಿಗಿಂತ ನಿಲ್ತಕ್ಕಂತಹ ನೀರು ಏನಾಗುತ್ತೆ, ತುಂಬಾ ಕಲ್ಮಶಗೊಳ್ಳುತ್ತೆ, ಪಾಚಿ ಬಿಡುತ್ತೆ, ನೂರಾರು ರೋಗ ರುಜಿನಗಳಿಗೆ ಅವಕಾಶಗಳು ಕೊಡುತ್ತೆ, ಸಾಕಷ್ಟು ನೊಣಗಳು ಸೊಳ್ಳೆಗಳಿಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಹಾಗಾಗಿ ಸದಾ ಹರಿತಕ್ಕಂಥ ನೀರು ಯಾವತ್ತೂ ಕೂಡ ನಿರ್ಮಲವಾಗಿರುತ್ತೆ, ಪರಿಶುದ್ಧವಾಗಿರುತ್ತೆ. ಹಳೆ ನೀರು ಹೋಗ್ತಾ ಇದ್ರೆ ಹೊಸ ನೀರು ಹರಿದು ಬರ್ತಾ ಇರುತ್ತೆ, ಯಾವತ್ತೂ ಕೂಡ ಶುಚಿತ್ವದಿಂದ ಕೂಡಿರುತ್ತೆ. ಹಾಗೆ ಒಂದು ಜಾತಿ ವ್ಯವಸ್ಥೆ ಹಿಂಗೆ ಬರ್ತಿತ್ತು, ಹೋಗ್ತಾ ಇತ್ತು, ಜೊತೆಗೆ ಶುಚಿತ್ವದಿಂದ ಹೋಗ್ತಾ ಇತ್ತು. ಆದ್ರೆ ಇವತ್ತು ಆ ಜಾತಿ ವ್ಯವಸ್ಥೆ ಏನಾಗಿದೆ ಅಂದ್ರೆ ಗಟ್ಟಿಯಾಗಿ ಆಳವಾಗಿ ಬೇರೂರಿದೆ, ಕೂತ್ಬಿಟ್ಟಿದೆ, ಒಂದು ರೀತಿಯಾಗಿ ನೀರಿನ ತರ. ಹಾಗಾಗಿ ಅವತ್ತು ಒಂದು ರೀತಿಯಾಗಿ ದುರ್ಗದಿಂದ ಯಾವ ರೀತಿಯಾಗಿ ನಿಂತಿರ್ತಕ್ಕಂಥ ನೀರು ಹೊರಬರುತ್ತೋ ಹಾಗೆ ಇವತ್ತು ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ರೀತಿಯಾಗಿ ಅವರವರಲ್ಲಿ ಮತ್ಸರಗಳಿಗೆ, ವಾದ ವಿವಾದಗಳಿಗೆ, ಗಲಾಟೆಗಳಿಗೆ ಸೊ ಈ ರೀತಿಯಾಗಿ ಕಾಲಾವಕಾಶವನ್ನ ಮಾಡಿ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅದರ ನೋಡಿ, ಅದರ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ. ನೋಡಿ, ಆ ಜಾತಿ ವ್ಯವಸ್ಥೆಯ ಒಂದು ದುರ್ಗಂಧ ಇವತ್ತು ಭಾರತದಾದ್ಯಂತ ಹಬ್ಬಿಬಿಟ್ಟು ಇಡೀ ಭಾರತದ ಜನಾಂಗದ, ಭಾರತದಲ್ಲಿರ್ತಕ್ಕಂಥ ಎಲ್ಲ ಜನರ, ಎಲ್ಲ ಮಾನವರ ಮನಸ್ಥಿತಿಯನ್ನ ಹದಗೆಡಿಸಿದೆ, ಮನೋಭಾವವನ್ನ ಕೆಡಿಸಿ ಹಾಕಿದೆ. ಅದರ ದುರ್ಗಂಧ ಅಂತಕ್ಕಂಥದ್ದು ಅಷ್ಟು ಭಯಾನಕವಾಗಿದೆ ಅಂತಕ್ಕಂಥದ್ದು ಎಂದು ಹೇಳಿದರು. ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು, ಅಸ್ಪೃಶ್ಯರು ಸ್ವತಂತ್ರಹೀನರಾಗಿ ಗುಲಾಮತನ ಅನುಭವಿಸುವುದನ್ನು ಟೀಕಿಸುವ ವಿವೇಕಾನಂದರು ಶೂದ್ರ ವರ್ಗ ತನ್ನ ಉಳಿದ ಸ್ವಭಾವವನ್ನ ಬಿಟ್ಟು ಹೊರಬರಬೇಕೆಂದು ಕರೆ ಕೊಡುತ್ತಾರೆ. ನೋಡಿ, ಇಂತಹ ಒಂದು ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಅತ್ಯಂತ ಹೀನವಾಗಿರ್ತಕ್ಕಂಥದ್ದು, ತುಂಬಾ ನೀಚವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಜಾತಿ ವ್ಯವಸ್ಥೆಯನ್ನ ಮೊದಲು ನಮ್ಮ ಸಮಾಜದಿಂದ ಹೊರ ತಬ್ಬಬೇಕು ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಾರೆ. ಹಾಗಾಗಿ ಅಂತಹ ಒಂದು ಶೂದ್ರ ವರ್ಗ ಆಗಿರ್ಬೋದು, ಅಸ್ಪೃಶ್ಯರಾಗಿರ್ಬೋದು, ತಮ್ಮ ಸ್ವತಂತ್ರ ಹೀನರಾಗಿ ಈ ಗುಲಾಮಗಿರಿ ಪದ್ಧತಿಯನ್ನ ಏನು ಅನುಭವಿಸಿದಾರೋ ಹಾಗಾಗಿ ಅಂತಹ ಗುಲಾಮಗಿರಿ ಪದ್ಧತಿಯಿಂದ ಮೊದಲು ಹೊರಗೆ ಬರಬೇಕು ಅಂತ ಹೇಳಿ ಕರೆಯನ್ನ ಕೊಡ್ತಾರೆ. ಹಾಗಾದ್ರೆ ಈ ಗುಲಾಮಗಿರಿ ಪದ್ಧತಿ ಅಂದ್ರೆ ಏನು? ಹಿಂದೆ ದೊಡ್ಡ ದೊಡ್ಡ ಜಮೀನ್ದಾರರು ಇರ್ತಾ ಇದ್ರು ಮಕ್ಕಳೇ,
ಅಂತಹ ದೊಡ್ಡ ದೊಡ್ಡ ಜಮೀನ್ದಾರರು ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸಮಾಜದಲ್ಲಿ ಹಿಂದುಳಿದಿರತಕ್ಕಂಥ ಒಂದು ಜನಾಂಗ ಏನಿರುತ್ತೋ, ಅವರು ದಲಿತ ಜನಾಂಗ ಆಗಿರ್ಬೋದು ಅಥವಾ ಅಸ್ಪೃಶ್ಯರಾಗಿರ್ಬೋದು, ಶೂದ್ರವಾಗಿರ್ಬೋದು, ಇವ್ರನ್ನ ಏನ್ ಮಾಡ್ತಾರೆ, ಅವರು ಬಿಟ್ಟು ತಮ್ಮ ಕಷ್ಟ ಕಾಲದಲ್ಲಿ ಧನಿಕರ ಹತ್ರ ದುಡ್ಡಿದ್ದ ಹತ್ರ ಜಮೀನ್ದಾರ ಹತ್ರ ಸಾಲ ಸೋಲ ಮಾಡ್ತಾ ಇದ್ರು. ಮನೆಗೆ ಆ ಸಾಲ ಸೋಲವನ್ನ ತೀರಿಸಲಿಕ್ಕೆ ಸಾಧ್ಯ ಆಗದೆ ತಮ್ಮ ಮಕ್ಕಳನ್ನ ಜೀತದಳಾಗಿ ಅವರಿಗೆ ಮನೆಗಳಲ್ಲಿ ಅವರ ಚಾಕರಿಯನ್ನು ಮಾಡಲಿಕ್ಕೆ ಬಿಡ್ತಾ ಇದ್ರು, ಅದರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಿಡ್ತಾ ಇದ್ರು. ಅವರು ಆ ಮನೆಯಲ್ಲೇ ಉಳ್ಕೊಂಡು ತಿನ್ಕೊಂಡು ಆ ಮನೆಯಲ್ಲೇ ಇದ್ದು ಅವ್ರು ಹೇಳ್ತಕ್ಕಂತಹ ಪ್ರತಿಯೊಂದು ಕೆಲಸವನ್ನ ಮಾಡ್ತಾ ಅವರು ಬೆಳೆದು ದೊಡ್ಡರಾದರೂ ಕೂಡ ಅವ್ರ ಮನೆಯಲ್ಲೇ ಜೀತದಾಳಿಯಾಗಿಯೇ ದುಡಿತಕ್ಕಂತಹ ಒಂದು ಅವಕಾಶ ವ್ಯವಸ್ಥೆ ಆ ಒಂದು ಗುಲಾಮಗಿರಿ ಪದ್ಧತಿಯಲ್ಲಿ ಇತ್ತು. ಹಾಗಾಗಿ ಅಂತಹ ಗುಲಾಮಗಿರಿ ಸ್ವತಂತ್ರವನ್ನ ಕಳೆದುಕೊಂಡು ಬದುಕ್ತಕ್ಕಂತಹ ಇಂತಹ ಒಂದು ಗುಲಾಮಗಿರಿ ಪದ್ಧತಿಯನ್ನ ಮೊದಲು ತೊಲಗಿಸಬೇಕು, ಮೊದಲು ಈ ದೇಶದಿಂದ ಕಿತ್ತೊಗಿಬೇಕು ಅಂತಕ್ಕಂಥ ಒಂದು ಕರೆಯನ್ನು ಅವರು ಕೊಡ್ತಾರೆ. ಎಲ್ಲರೂ ಕೂಡ ಸ್ವತಂತ್ರರಾಗಿ ಸ್ವತಂತ್ರ ಬದುಕನ್ನ ಕಟ್ಟಿಕೊಳ್ತಕ್ಕಂತಹ, ಸ್ವತಂತ್ರ ಬದುಕನ್ನ ರೂಪಿಸಿಕೊಳ್ತಕ್ಕಂತಹ, ಸ್ವತಂತ್ರರಾಗಿ ಬದುಕ್ತಕ್ಕಂತಹ ಅವಕಾಶವನ್ನು ಅವರು ಎಲ್ಲರಿಗೂ ಕೂಡ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳ್ತಾರೆ. ಇನ್ನು ಮುಂದೊಮ್ಮೆ ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮೇಲೇರುವ ಕಾಲ ಬರುತ್ತದೆ ಎಂದು ಭಾವಿಸುತ್ತಾರೆ. ನೋಡಿ, ಮುಂದೊಂದು ದಿನ ಈ ರೀತಿಯಾಗಿ ಯಾವತ್ತೂ ಕೂಡ ಇದ್ದಂತಹ ವಾತಾವರಣ ಇದೇ ರೀತಿಯಾಗಿಲ್ಲ. ಗಾಳಿ ಹೇಗೆ ತಮ್ಮ ದಿಕ್ಕನ್ನ ಬದಲಾಯಿಸುತ್ತೋ ಹಂಗೆ ಈ ಜಾತಿ ವ್ಯವಸ್ಥೆಯಿಂದ ಬಂದು ಈ ರೀತಿಯಾಗಿ ಖಂಡಿತವಾಗಲಿರಲ್ಲ. ಮುಂದೊಂದು ದಿನ ಇಂತಹ ಒಂದು ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಖಂಡಿತವಾಗಲೂ ಬದಲಾದೇ ಆಗುತ್ತೆ. ಮುಂದಿನ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಹಿತಕರವಾಗಿರ್ತಕ್ಕಂತಹ ಆಹ್ಲಾದಕರವಾಗಿರ್ತಕ್ಕಂಥ ಒಂದು ಗಾಳಿ ಅಂತಕ್ಕಂಥದ್ದು ಬೀಸುತ್ತೆ. ಆ ಪ್ರಕಾರವಾಗಿ ಮುಂದೊಂದು ದಿನ ನಮ್ಮ ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮೇಲೇಳುವ ಕಾಲ ಬಂದೇ ಬರುತ್ತದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇವರು ಹೇಳ್ತಾರೆ. ವಿಶೇಷವೆಂದರೆ ಮುಂದೆ ಬರುವುದು ಸಮತಾವಾದ, ಅರಾಜಕತಾವಾದ, ಶೂನ್ಯವಾದಗಳು ಮತ್ತು ಮುಂದಾಗಲಿರುವ ಸಮಾಜ ಕ್ರಾಂತಿಯ ಅರುಣೋದಯ ಎಂದು ಘೋಷಿಸುತ್ತಾರೆ. ಹಾಗಾಗಿ ಮುಂದೊಂದು ದಿನ ತಮ್ಮ ಶೂದ್ರತ್ವವನ್ನು ಕಳೆದುಕೊಂಡು ಯಾವ ರೀತಿಯಾಗಿ ಮುಂದೆ ಬರುತ್ತಾರೋ ಅದೇ ರೀತಿಯಾಗಿ ಮುಂದೆ ಸಮತಾವಾದ, ಅರಾಜಕವಾದ, ಶೂನ್ಯವಾದಗಳು ಮತ್ತು ಮುಂದಾಗಲಿರುವ ಸಮಾಜ ಕ್ರಾಂತಿಯ ಅರುಣೋದಯದ ಹೊಸ ಪ್ರಗತಿಯ ಉದಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಒಂದು ಘೋಷವಾಕ್ಯವನ್ನ ಕೊಡ್ತಾರೆ. ಇನ್ನು ಕೋಮುವಾದದ ವಿಷಯಕ್ಕೆ ಬಂದರೆ ವಿವೇಕಾನಂದರೇ ಏಕ ಸಂಸ್ಕೃತಿ ಮತ್ತು ಏಕ ಧರ್ಮ ವಿಚಾರಣೆಗಳ ಪರವಾಗಿರಲಿಲ್ಲ. ಕೋಮುವಾದದ ವಿಷಯಕ್ಕೆ ಬಂದರೆ ವಿವೇಕಾನಂದರೆಂದರೆ ಏಕ ಸಂಸ್ಕೃತಿ ಮತ್ತು ಏಕ ಧರ್ಮ ವಿಸ್ತರಣೆಗಳ ಪರವಾಗಿರಲಿಲ್ಲ. ಏಕ ಧರ್ಮ ಮತ್ತು ಏಕ ಧರ್ಮ ಯಾಕಂದ್ರೆ ಇವರ ಪರವಾಗಿ ಇರಲಿಲ್ಲ. ಯಾಕೆ? ಅದು ಹಿಂದೂ ಧರ್ಮವಿರಲಿ, ಕ್ರೈಸ್ತ ಧರ್ಮವಿರಲಿ, ಇಸ್ಲಾಂ ಧರ್ಮವಿರಲಿ, ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯು ಜೀವ ವಿರೋಧಕವೆಂದು ಅವರು ಭಾವಿಸಿದ್ದರು. ಹಾಗಾಗಿ ನೋಡಿ ಮಕ್ಕಳೇ, ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸತಕ್ಕಂತಹ ದೇಶ, ವಿವಿಧ ಧರ್ಮಗಳನ್ನ ಸಮಾನ ದೃಷ್ಟಿಯಿಂದ ಕಾಣತಕ್ಕಂತಹ ದೇಶ. ಅದನ್ನೇ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳ್ತಕ್ಕಂಥದ್ದು. ಯಾವತ್ತೂ ಕೂಡ ಅವರು ಜಾತಿ ವಿರೋಧವನ್ನು ಹೇಗೆ ಮಾಡಿದ್ರು ಹಂಗೆ ಒಂದೇ ಧರ್ಮದ ವಿರೋಧವನ್ನು ಕೂಡ ಅವರು ಮಾಡುವಂತರು. ಹಾಗಾಗಿ ಎಲ್ಲಾ ಧರ್ಮಗಳು ಕೂಡ ಎಲ್ಲಾ ಮಾನವರನ್ನ ಹೆಂಗೆ ಸರಿಸಮನವಾಗಿ ಇರಬೇಕು ಅಂತ ಹೇಳಿ ಒಂದು ಆಶೆಯನ್ನ ವ್ಯಕ್ತಪಡಿಸಿದ್ರು. ಹಂಗೆ ಇಲ್ಲೂ ಕೂಡ ಎಲ್ಲಾ ಧರ್ಮಗಳು ಕೂಡ ಒಂದೇ ರೀತಿಯಾಗಿರಬೇಕು, ಒಂದೇ ರೀತಿಯಲ್ಲಿ ಬಾಳಬೇಕು ಮತ್ತು ಒಂದೇ ರೀತಿಯ ಒಂದು ಸ್ಥಾನಮಾನಗಳನ್ನು ಹೊಂದಬೇಕು ಅಂತಕ್ಕಂತಹ ಆಶಯ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥವ್ರು ವಿವೇಕಾನಂದರು. ಅದರಲ್ಲಿ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಧರ್ಮಗಳಿದೆ. ಕೇವಲ ಹಿಂದೂಗಳು ಎಷ್ಟೇ ಇದಾರ? ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಸಿಖ್ ಧರ್ಮ ಇದೆ. ಈ ರೀತಿಯಾಗಿ ಹಲವಾರು ಧರ್ಮಗಳಿವೆ. ಆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಲಕ್ಷಾಂತರ ಕೋಟ್ಯಾಂತರ ಜನಸಂಖ್ಯೆ ಇದೆ. ಹಾಗಾಗಿ ಎಲ್ಲಾ ಧರ್ಮಗಳು ಅದರಲ್ಲಿ ಹಿಂದೂ ಧರ್ಮವಾಗಲಿ, ಕ್ರೈಸ್ತ ಧರ್ಮವಾಗಲಿ, ಇಸ್ಲಾಂ ಧರ್ಮವಾಗಲಿ ಏಕ ಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯ ವಿರೋಧವಾಗಿರುವುದು. ಹಾಗಾಗಿ ಯಾವುದಾದ್ರೂ ಒಂದು ಧರ್ಮ ಆ ದೇಶದಲ್ಲಿ ಇದೆ ಅಂತಂದಾಗ ಆ ದೇಶವನ್ನು ಖಂಡಿತವಾಗಲು ವಿರೋಧವನ್ನು ಮಾಡಿದ್ರು. ಒಂದು ದೇಶ ಅಂತಂದಾಗ ಎಲ್ಲಾ ಧರ್ಮಗಳು ಇರಬೇಕು, ಎಲ್ಲಾ ಧರ್ಮದ ಜನಾಂಗಗಳು ಇರಬೇಕು. ಆಗ ಮಾತ್ರ ದೇಶದ ಶ್ರೇಷ್ಠತೆ ಅಂತಕ್ಕಂಥದ್ದು ಹೆಚ್ಚುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ಇವರು ವ್ಯಕ್ತಪಡಿಸ್ತಾರೆ.
11/9/1893 ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡುತ್ತಾ ಅವರು ಮತಾಭಿಮಾನ, ಅನ್ಯ ಮತದ್ವೇಷ ಮತ್ತು ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಭಿಮಾನಗಳು ಈ ಸುಂದರ ಜಗತ್ತನ್ನ ಆವರಿಸಿಕೊಂಡಿವೆ. ಇಂತಹ ಉಗ್ರ ಧರ್ಮಾಂಧತೆಯ ದೈತ್ಯರಿಲ್ಲದೆ ಇದ್ದರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿಯುತ್ತಿತ್ತು ಎಂದರು. ನೋಡಿ ಮಕ್ಕಳೇ, ಅಮೆರಿಕಾದ ಚಿಕಾಗೋ ಅಂತಕ್ಕಂತಹ ಪ್ರದೇಶದಲ್ಲಿ ನಡೆದಂತಹ ವಿಶ್ವ ಧರ್ಮ ಸಮ್ಮೇಳನದ ಬಗ್ಗೆ ತಾವೆಲ್ಲರೂ ಕೂಡ ಕೇಳಿರ್ತೀನಿ. ಯಾಕಂದ್ರೆ ಆ ಒಂದು ಸಮ್ಮೇಳನ ಅಂತಕ್ಕಂಥದ್ದು ಅಪಾರವಾಗಿರ್ತಕ್ಕಂತಹ ಯಶಸ್ಸಿಯನ್ನ ಅವತ್ತಿನ ಕಾಲಘಟ್ಟದಲ್ಲಿ ಅಪಾರವಾಗಿರ್ತಕ್ಕಂತಹ ಜನಸಂಖ್ಯೆಯ ಜೊತೆಗೆ ಅಪಾರವಾಗಿರ್ತಕ್ಕಂಥ ಎಲ್ಲಾ ದೇಶದ ಮೂಲೆಗಳಿಂದಲೂ ಕೂಡ ಆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮೇಧಾವಿಗಳು, ಪ್ರತಿಭಾವಂತರು, ಧಾರ್ಮಿಕ ಚಿಂತಕರು ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದರು. ಆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನ, ಅಭಿಪ್ರಾಯಗಳನ್ನ ಆ ಒಂದು ಸಮ್ಮೇಳನದಲ್ಲಿ ವ್ಯಕ್ತಪಡಿಸ್ತಿರ್ತಾರೆ. ಅದೇ ರೀತಿ ನಮ್ಮ ಭಾರತ ದೇಶವನ್ನ ಪ್ರತಿನಿಧಿಸಿ ಭಾರತ ದೇಶದಿಂದ ಹೋಗುವಂತರು ನಮ್ಮ ಸ್ವಾಮಿ ವಿವೇಕಾನಂದರು. ಅಂತಹ ವಿವೇಕಾನಂದರು 1893 ಅಮೆರಿಕಾದ ಚಿಕಾಗೋದ ಒಂದು ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡ್ತಾರೆ. ಇವರು ಮಾತಾಡತಕ್ಕಂತಹ ಒಂದು ಆರಂಭದಲ್ಲಿ ಮಾತಾಡತಕ್ಕಂತಹ ಒಂದು ಕೆಲವೊಂದು ಪದಗಳಿರುವ ಆ ಪದಗಳಿಂದಲೇ ಇಡೀ ನೆರೆದಿರ್ತಕ್ಕಂತಹ ಇಡೀ ಜನಸ್ತೋಮವನ್ನ ತನ್ನಂತ ಸೆಳೆತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ನನ್ನ ಮಾತಾಡ್ತಾ ಆ ಇಡೀ ಸಭೆಯಲ್ಲಿರ್ತಕ್ಕಂತಹ ಎಲ್ಲಾ ಜನರಿಂದಲೂ ಕೂಡ ಚಪ್ಪಾಳೆಯನ್ನ ಗಿಟ್ಟಿಸ್ಕೊಳ್ತಾರೆ. ಅಷ್ಟೊಂದು ಚಪ್ಪಾಳೆಯನ್ನ ಗಿಟ್ಟಿಸ್ಕೊಳ್ತಾರೆ ಅಂತಂದ್ರೆ ಅವ್ರು ಮಾತಾಡ್ತಕ್ಕಂಥ ಒಂದು ಅದ್ಭುತ ಕಲೆ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದು ನಮ್ಮೆಲ್ಲರೂ ಕೂಡ ತಿಳಿಯುತ್ತಾರೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಮಾತಾಡತಕ್ಕಂತಹ ಕೆಲವೊಂದು ವಿಚಾರಗಳನ್ನು ಬಿಟ್ಟಿದ್ದಾರೆ. ಸ್ವಮತಾಭಿಮಾನ ಮಾತಾದ್ರೆ ನನ್ನ ಮತನೇ ಶ್ರೇಷ್ಠ ಅಂತಕ್ಕಂಥದ್ದು, ನನ್ನ ಧರ್ಮನೇ ಶ್ರೇಷ್ಠ, ನನ್ನ ಮತವೇ ಶ್ರೇಷ್ಠ ಅಂತಕ್ಕಂಥದ್ದು ಯಾರಿಗಿರುತ್ತೋ ಅಂತ ಹೇಳಿ ಸ್ವಮತ ಅಂದ್ರೆ ನನ್ನ ಧರ್ಮ ಶ್ರೇಷ್ಠ, ಅನ್ಯ ಮತ ದ್ವೇಷ, ಬೇರೆ ಧರ್ಮ ದೇವನ್ನ ದ್ವೇಷಿಸ್ತಕ್ಕಂಥದ್ದು, ನನ್ನ ಧರ್ಮ ಮಾತ್ರ ಉತ್ತಮವಾಗಿದೆ ಅಂತೇಳಿ ಅದನ್ನು ಮಾತ್ರ ಹೊಗಳ್ಕೊಳ್ತಕ್ಕಂಥದ್ದು, ಮತ್ತು ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಾಭಿಮಾನಗಳು ಈ ಸುಂದರ ಜಗತ್ತನ್ನ ಆವರಿಸಿಕೊಂಡಿವೆ. ಇವತ್ತು ಸಮಾಜದಲ್ಲಿರ್ತಕ್ಕಂತಹದ್ದು ಯಾವುದೇ ಒಂದು ಪರಿಸ್ಥಿತಿ ಇದ್ದರೆ ನನ್ನ ಮತ ಮಾತ್ರ ಶ್ರೇಷ್ಠ, ನನ್ನ ಧರ್ಮ ಮಾತ್ರ ಶ್ರೇಷ್ಠ ಇದೆ, ಇನ್ನು ಅವರ ಮತ ಅಥವಾ ಅವರ ಧರ್ಮ ಸರಿ ಇಲ್ಲ, ಅವರಂತ ಹಾಗಾಗಿ ಏನ್ ಮಾಡ್ತಾರೆ, ಅವರ ಧರ್ಮವನ್ನ ಹಾಳು ಮಾಡಬೇಕು ಅಥವಾ ಅವರ ಮೇಲೆ ನಮ್ಮ ಧರ್ಮವನ್ನ ಹೇರಿಕೆ ಮಾಡಬೇಕು, ನಮ್ಮ ಧರ್ಮವನ್ನ ವಿಸ್ತರಿಸಬೇಕು. ಸೊ ಈ ರೀತಿಯ ಅಭಿಪ್ರಾಯಗಳು ಇವತ್ತು ಸಮಾಜದಲ್ಲಿ ತುಂಬಿಬಿಟ್ಟು ಈ ಸುಂದರ ಸಮಾಜವನ್ನು ಇವತ್ತು ಘನಘೋರವಾಗಿರ್ತಕ್ಕಂತಹ ಸ್ಥಿತಿಗೆ ತಲುಪಿದೀವಿ ಅಂತ ಹೇಳಿ ಹೇಳ್ತಾರೆ. ಈ ಸುಂದರ ಜಗತ್ತನ್ನು ಆವರಿಸಿದ್ರೆ ಇಂತಹ ಉಗ್ರ ಧರ್ಮಾಂಧತೆಯ ದೈತ್ಯರಿಲ್ಲದೆ ಇದ್ದರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿಯುತ್ತಿತ್ತು. ಸೊ ಈ ತರದ ಧರ್ಮ ಇನ್ನೊಬ್ಬರ ಅದಕ್ಕೆ ಆಸೆ ಆಮಿಷಗಳನ್ನ ಒಡ್ಡುವ ಮುಖಾಂತರವಾಗಿ ಧರ್ಮವನ್ನ ಹಬ್ಸದಿರಬಹುದು, ಅಥವಾ ಅವನಿಗೆ ಹೊಡೆದು ಹೆದರಿಸಿ ಅವನಿಗೆ ದಬ್ಬಾಳಿಕೆ ಮಾಡಿ ಧರ್ಮವನ್ನ ಹಬ್ಬಿಸ್ತಕ್ಕಂಥದ್ದು ಇರಬಹುದು. ಸೊ ಈ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡದೇ ಇದ್ರೆ ಇವತ್ತು ನಿಜಕ್ಕೂ ಕೂಡ ಸಮಾಜ ಅಂತಕ್ಕಂಥದ್ದು ಅಥವಾ ದೇಶ ಅಂತಕ್ಕಂಥದ್ದು ಎಷ್ಟೋ ಉನ್ನತವಾಗಿರ್ತಕ್ಕಂತಹ ರೀತಿಯಲ್ಲಿ ಮುಂದುವರಿತಾ ಇತ್ತು, ಎಷ್ಟೋ ಅಭಿವೃದ್ಧಿಯನ್ನ ಪ್ರಗತಿಯನ್ನ ಸಾಧಿಸ್ತಾ ಇದ್ವು ಅಂತ ಹೇಳ್ತಾರೆ. ಅಂದ್ರೆ ಅದರರ್ಥ ಇವತ್ತು ಬೇರೆ ಧರ್ಮವನ್ನು ತುಳಿದು ಅವರ ಮೇಲೆ ನಮ್ಮ ಧರ್ಮವನ್ನ ಹೇರ್ತಿ ಜನರನ್ನ ಭಯಭೀತರನ್ನಾಗಿ ಬೆದರಿಸಿ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಂದ ಇವತ್ತು ದೇಶ ಏನದು ಅಭಿವೃದ್ಧಿಗೆ ಕಂಟಕ ಆಗ್ತಾನೆ, ಅಭಿವೃದ್ಧಿ ಕುಂದುತ್ತೆ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಕೂಡ ಇವರು ವ್ಯಕ್ತಪಡಿಸ್ತಾರೆ. ಇನ್ನೊಮ್ಮೆ ಅವರು ಹೀಗೆ ಹೇಳಿದರು, ಪ್ರತಿಯೊಬ್ಬರು ಒಂದೇ ಮಾರ್ಗವನ್ನ ಅನುಸರಿಸುವ ದುರ್ದಿನ ಪ್ರಪಂಚಕ್ಕೆ ಬಾರದಿರಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಒಂದೇ ಮಾರ್ಗ, ಒಂದೇ ದಾರಿಯಲ್ಲಿ ಹೋದ್ರೆ ಏನಾಗುತ್ತೆ ಮಕ್ಕಳೇ, ಸರಿರಲ್ಲ. ಸೊ ಅವರಿಗೆ ಸ್ವತಂತ್ರತೆ ಇದೆ, ಸ್ವತಂತ್ರತೆಯನ್ನ ಅನುಭವಿಸ್ತಕ್ಕಂತಹ ಒಂದು ಅವಕಾಶವನ್ನು ಅವರಿಗೆ ಮಾಡಬೇಕು. ಸೊ ಪ್ರತಿಯೊಬ್ಬರು ಕೂಡ ಅವರ ಧರ್ಮನೇ ಶ್ರೇಷ್ಠ, ಅವರ ಮತನೇ ಶ್ರೇಷ್ಠ. ಹಾಗಾಗಿ ಅವರ ಧರ್ಮವನ್ನ, ಅವರ ಮತವನ್ನ ಅವರು ಅನುಭವಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇನ್ನೊಬ್ಬರ ಮೇಲೆ ಒಂದು ಆಸೆ ಆಮಿಷಗಳನ್ನ ಕೊಡ್ತಕ್ಕಂಥದ್ದು ಕೂಡ ತಪ್ಪಾಗುತ್ತೆ, ದಬ್ಬಾಳಿಕೆನ ಮಾಡ್ತಕ್ಕಂಥದ್ದು ಅಥವಾ ದೌರ್ಜನ್ಯ ನಡೆಸ್ತಕ್ಕಂಥದ್ದು ಕೂಡ ತಪ್ಪಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸ್ವತಂತ್ರವನ್ನ ಅನುಭವಿಸಲಿಕ್ಕೆ ಅಥವಾ ಆ ಸ್ವತಂತ್ರವನ್ನ ಉಪಯೋಗಿಸಿಕೊಂಡು ತಮ್ಮ ಧರ್ಮದಲ್ಲಿಯೇ ಬಾಳಲಿಕ್ಕೆ ಅವರಿಗೆ ಅವಕಾಶವನ್ನ ಕೊಡಬೇಕು, ಅಂತಹ ಒಂದು ಜೀವನವಾಗಿ ಸಿಗಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ.
ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆಗಳು ನಾಶವಾಗುವುದು. ವೈವಿಧ್ಯವೇ ಜೀವನದ ರಹಸ್ಯ. ನಾವು ಎಲ್ಲಾ ಧರ್ಮಗಳಿಗೂ ಗೌರವವನ್ನ ಕೊಡಬೇಕು. ಹಾಗಾಗಿ ಇಡೀ ಧರ್ಮದಲ್ಲಿ ವಿಶ್ವದಲ್ಲಿ ಆಗಿರುವಂತಹ ನಮ್ಮ ಭಾರತ ದೇಶದಲ್ಲಿ ಏನು ಧರ್ಮಗಳಿದವೋ ಹಾಗಾಗಿ ಯಾವ ಧರ್ಮವೂ ಕೂಡ ಶ್ರೇಷ್ಠ ಅಲ್ಲ, ಯಾವ ಧರ್ಮವೂ ಕೂಡ ಇರಲ್ಲ. ಹಾಗಾಗಿ ಸಮಾಜದಲ್ಲಿರ್ತಕ್ಕಂತಹ ಅಥವಾ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಧರ್ಮವೂ ಕೂಡ ಸರ್ವಸಮಾನವಾಗಿರ್ತಕ್ಕಂಥವು. ಹಾಗಾಗಿ ಎಲ್ಲಾ ಧರ್ಮಗಳನ್ನು ಕೂಡ ಒಂದೇ ಸಮಾನ ದೃಷ್ಟಿಯಿಂದ ನೋಡಬೇಕು. ಹಾಗಾಗಿ ಎಲ್ಲಾ ಧರ್ಮಗಳಿಗೂ ಕೂಡ ಒಂದೇ ರೀತಿಯಾಗಿ ಮನ್ನಣೆಯನ್ನ, ಗೌರವ ಭಾವನೆಯನ್ನ ಕೂಡ, ಗೌರವವನ್ನು ಕೂಡ ಕೊಡಬೇಕು ಅಂತಕ್ಕಂತಹ ಮಾತನ್ನ, ಒಂದು ಅದ್ಭುತವಾಗಿರ್ತಕ್ಕಂಥ ಮಾತನ್ನ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ ಮಕ್ಕಳ. ಇನ್ನ ವಿವೇಕಾನಂದರ ಧಾರ್ಮಿಕ ಚಿಂತನೆಗಳನ್ನ ಅವಲೋಕಿಸಿದಾಗ ಅವರ ಸ್ಪಷ್ಟವಾಗಿ ಕೋಮುವಾದ ವಿರೋಧವಾಗಿದ್ದರೆಂದು ತಿಳಿಯುತ್ತದೆ. ನೋಡಿ ಮಕ್ಕಳೇ, ಈ ಮೇಲಿನ ಎಲ್ಲ ಅಭಿಪ್ರಾಯಗಳನ್ನ ಅಥವಾ ಹೇಳಿಕೆಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರು ಜಾತಿವಾದದ ಅಥವಾ ಕೋಮುವಾದದ ಪ್ರಬಲ ವಿರುದ್ಧ, ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸ, ಜಾತಿವಾದಕ್ಕೆ ಅಥವಾ ಕೋಮುವಾದಕ್ಕೆ ಪ್ರಬಲ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅಂತಕ್ಕಂಥ ಒಂದು ಸ್ಪಷ್ಟ ಅಭಿಪ್ರಾಯ ನಮಗೆ ಸಿಗ್ತಾ ಇದೆ. ಇನ್ನು ಕೋಮುವಾದವು ಏಕಧರ್ಮ ಮತ್ತು ಏಕ ಸಂಸ್ಕೃತಿಯ ಶ್ರೇಷ್ಠವೆಂದು ಅದೇ ಅಂತಿಮವೆಂದು ನಂಬಿಸುತ್ತಾ ಪರಧರ್ಮ ದ್ವೇಷವನ್ನ ಬಿತ್ತಿ ಬೆಳೆಸುತ್ತದೆ. ಇಂತಹ ಪ್ರವೃತ್ತಿಗೆ ವಿವೇಕಾನಂದರು ಕಟ್ಟ ವಿರೋಧಿಯಾಗಿದ್ದರು. ಅದೇ ರೀತಿಯಾಗಿ ನಮ್ಮ ಧರ್ಮವೇ ಶ್ರೇಷ್ಠ, ನಮ್ಮ ಜಾತಿಯೇ ಶ್ರೇಷ್ಠ ಅಂತಕ್ಕಂತಹ ಭಾವನೆ ತೊಡಗಿಸಿ ಇಡೀ ಸಮಾಜದಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಧರ್ಮ ಕೂಡ ಒಂದೇ ಸರಿಸಮಾನವಾಗಿರ್ತಕ್ಕಂಥವು. ಹಾಗಾಗಿ ನಮ್ಮ ಧರ್ಮವನ್ನ, ನಮ್ಮ ಜಾತಿಯನ್ನ ಗೌರವಿಸಿಕೊಳ್ಳುವುದರ ಜೊತೆಗೆ ಬೇರೆ ಧರ್ಮದವರನ್ನು, ಬೇರೆ ಜಾತಿಯವರನ್ನು ಕೂಡ ಅಷ್ಟೇ ಸರಿಸಮಾನವಾಗಿ ಕಾಣಬೇಕು, ಗೌರವಿಸಬೇಕು, ಅವ್ರಿಗೆ ಅಷ್ಟೇ ಬೆಲೆಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಮಾತನ್ನು ಕೂಡ ಕೊಟ್ಟಂತರು ನಮ್ಮ ವಿವೇಕಾನಂದರು. ಕುವೆಂಪು ಅವರು ಹೇಳುವಂತೆ ಅವರು ಮಾನವತಾ ಮಿತ್ರ. ಸೊ ಮಾನವರು ನಮ್ಮ ರಾಷ್ಟ್ರ ಕವಿಗಳಾಗಿರ್ತಕ್ಕಂತಹ ಕುವೆಂಪು ಅವರು ಕೂಡ ಅದನ್ನು ಹೇಳಿದ್ದು ಮಾನವತಾವಾದಿಯಾಗಿರಬೇಕು. ವಿಶ್ವ ಮಾನವ ಸಂದೇಶವನ್ನ ಕೊಟ್ಟಂತರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಯಾರು? ನಮ್ಮ ಕನ್ನಡಕ್ಕೆ 2ನೇ ರಾಷ್ಟ್ರಕವಿ ಪ್ರಶಸ್ತಿಯನ್ನ ತಂದುಕೊಟ್ಟರು. ಮೊದಲನೇರು ಗೋವಿಂದ ಪೈ, ಅದನ್ನು ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ವಿ. 2ನೇ ರಾಷ್ಟ್ರಕವಿ ಪ್ರಶಸ್ತಿಯನ್ನು ತಂದುಕೊಟ್ಟವರು ನಮ್ಮ ಕುವೆಂಪು ಅವರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು, ಪಂಪ ಪ್ರಶಸ್ತಿ ಪುರಸ್ಕೃತರು ಹೌದು ರಾಷ್ಟ್ರಕವಿ ಕುವೆಂಪು ಅವರು. ಸೊ ಹಾಗಾಗಿ ಅಂತಹ ಕುವೆಂಪು ಅವರು ವಿಶ್ವ ಮಾನವ ಸಂದೇಶವಾದ ಕರೆಯನ್ನ ಕೊಟ್ಟಂತವರು ಇವರು. ಹಾಗಾಗಿ ಅವರು ನಮ್ಮ ಅಂತಹ ಕುವೆಂಪು ಅವರು ಹೇಳುವಂತೆ ಮಾನವತಾ ಮಿತ್ರ. ಸೊ ಯಾರು ನಿಜವಾದಂತಹ ಮಾನವನಿಗೆ ಇನ್ನೊಬ್ಬರು ಮಿತ್ರನಾಗಬೇಕಲ್ಲ. ಸೊ ಆ ರೀತಿಯಾಗಿ ಶತ್ರು ಆಗದೆ ಮಿತ್ರನಾಗಬೇಕು, ಮಾನವನ ನಿಜವಾದಂತಹ ಮಿತ್ರನಾಗಿ ಬದುಕಬೇಕು ಅಂತಕ್ಕಂಥ ರೀತಿಯಾಗಿ ಹೇಳ್ತಕ್ಕಂಥವ್ರು. ಇನ್ನು ಮನುಷ್ಯತ್ವದ ಮಹಿಮೆಯನ್ನ ಎಂದಿಗೂ ಮರೆಯಬೇಡಿ, ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ, ಮುಂದೆ ಬರುವುದಿಲ್ಲ. ಕ್ರೈಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಅಹಮಸ್ಮಿ ಎಂಬ ಮಹಾವಾರಿಯ ತರಂಗಗಳು ಮಾತ್ರ ಎಂದು ಘೋಷಿಸಿದರು. ಹಾಗಾಗಿ ಎಲ್ಲಾ ಧರ್ಮಗಳು ಬರ್ತಕ್ಕಂತಹ ಶ್ರೇಷ್ಠ ಕ್ರೈಸ್ತ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಎಲ್ಲರೂ ಕೂಡ ಶ್ರೇಷ್ಠರೇ. ಹಾಗಾಗಿ ಎಲ್ಲರನ್ನೂ ಕೂಡ ಸಮಾನವಾಗಿರ್ತಕ್ಕಂತಹ ಗೌರವ ಭಾವನೆಯನ್ನ ಕಾಣ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಹೇಳ್ತಾರೆ. ಇನ್ನು ಕೊನೆಯದಾಗಿ ಮಕ್ಕಳೇ, ವಿವೇಕಾನಂದರ ಧೀರೋದತ್ತ ನಿಲುವುಗಳು ವೈಯಕ್ತಿಕ ಮಾತ್ರವಾಗಿರದೆ ಸಾಮಾಜಿಕವಾಗಿ ರೂಪಾಂತರಗೊಂಡು ಗಟ್ಟಿಯಾದದ್ದೇ ಅವರ ವ್ಯಕ್ತಿತ್ವದ ವಿಶೇಷ. ಅವರದು ಪ್ರಕಾರ ಸಾಮಾಜಿಕ ವ್ಯಕ್ತಿತ್ವ, ದೀನದಲಿತರ ಉದಾರವ್ಯವಹಾರ ಧರ್ಮದ ಮೊದಲ ತತ್ವ, ಅದೇ ಅವರ ವೈಚಾರಿಕ ಸತ್ವ. ಆದ್ದರಿಂದ ವಿವೇಕಾನಂದರೆಂದಿಗೂ ಸತ್ಯ. ಹಾಗಾಗಿ ವಿವೇಕಾನಂದರು ಕೇವಲ ಅವತ್ತಿನ ಸಮಾಜಕ್ಕೆ ಅಥವಾ ಅವತ್ತಿನ ಕಾಲದಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂತಹ ವ್ಯಕ್ತಿಯಲ್ಲ, ಅಥವಾ ಅವರ ಅಭಿಪ್ರಾಯವು ಕೂಡ ಅವತ್ತಿನ ಜನಾಂಗಕ್ಕೆ ಅಥವಾ ಅವತ್ತಿನ ಪ್ರಸ್ತುತ ಸನ್ನಿವೇಶಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಈಗಲೂ ಕೂಡ ಅಥವಾ ಇನ್ನ ಮುಂದಕ್ಕೂ ಕೂಡ ಅವರು ಹೇಳಿಕೊಟ್ಟಿರ್ತಕ್ಕಂತಹ ಅಥವಾ ಅವರು ಹೇಳಿರ್ತಕ್ಕಂಥ ಒಂದೊಂದು ಮಾತು ಕೂಡ ಅತ್ಯಂತ ಸತ್ಯವಾಗಿರ್ತಕ್ಕಂಥವು. ಹಾಗಾಗಿ ಇಡೀ ಜಾತಿ ವ್ಯವಸ್ಥೆಯನ್ನ ಪ್ರಬಲವಾಗಿ ವಿರೋಧವನ್ನ ಮಾಡತಕ್ಕಂಥದ್ದು, ಎಲ್ಲ ಧರ್ಮಗಳನ್ನ
ಸರಿ ಸಮಾನವಾಗಿ ಕಾಣಬೇಕು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಹೇಳಿಕೆಯನ್ನು ಅಥವಾ ಒಂದು ನಿಲುವನ್ನು ವ್ಯಕ್ತಪಡಿಸ್ತಕ್ಕಂಥವ್ರು ನಮ್ಮ ಸ್ವಾಮಿ ವಿವೇಕಾನಂದರು. ಇದಿಷ್ಟು ಕೂಡ ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಮತ್ತೆ ಇನ್ನು ಈ ಪಾಠಕ್ಕೆ ಇದರಲ್ಲೂ ಕೂಡ ಅರ್ಥ ಆಯ್ತು ಅಂದ್ಕೊಂತೀನಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ, ನೋಡ್ಕೊಳ್ಳಿ, ಆನ್ಸರ್ ಮಾಡಿ ನೋಡೋಣ. ವಿವೇಕಾನಂದರೆಂದರೆ ಯಾವುದರ ರೂಪಕವಾಗಿದೆ? ವಿವೇಕಾನಂದರು ಯಾವುದರ ರೂಪಕವಾಗಿದೆ? ಯಾವುದರ ರೂಪಕವಾಗಿದೆ? ವಿವೇಕಾನಂದರೆಂದರೆ ನಮ್ಮ ಪಠ್ಯಪುಸ್ತಕದ ಆರಂಭದಲ್ಲಿ ಪಠ್ಯಪುಸ್ತಕದ ಪೂರಕ ಅಧ್ಯಯನ ಸ್ವಾಮಿ ವಿವೇಕಾನಂದ ಚಿಂತನೆ ಆ ಒಂದು ಪಾಠದ ಆರಂಭದಲ್ಲಿ ನಮ್ಮ ಸಾಲಲ್ಲೇ ಇದೆ ಮಕ್ಕಳೇ. ಈ ಆನ್ಸರ್ ಉತ್ತರ ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ವಿವೇಕಾನಂದರು ಮೊದಲನೇ ಆದ್ಯತೆ ಯಾವುದಕ್ಕೆ ನೀಡಬೇಕೆಂದಿದ್ದಾರೆ? ಮೊದಲನೇ ಆದ್ಯತೆ ಯಾವುದಕ್ಕೆ ನೀಡಬೇಕೆಂದಿದ್ದಾರೆ? ಎರಡನೇ ಪದದಲ್ಲಿ ಬರುತ್ತೆ ಮಕ್ಕಳೇ. ದೈಹಿಕ ಹಸಿವನ್ನ ನೀಗಿಸುವುದು ಅವರ ಮೊದಲ ಆದ್ಯತೆ. ದೈಹಿಕ ಹಸಿವನ್ನ ನೀಗಿಸುವುದು ಅವರ ಮೊದಲ ಆದ್ಯತೆಯಾಗಿತ್ತು. ಇನ್ನು ವಿವೇಕಾನಂದರು ಯಾವ ವ್ಯವಸ್ಥೆಯನ್ನ ವಿರೋಧಿಸುತ್ತಾರೆ? ವಿವೇಕಾನಂದರು ಯಾವ ವ್ಯವಸ್ಥೆಯನ್ನ ವಿರೋಧಿಸುತ್ತಾರೆ? ಧಾರ್ಮಿಕ ಮೂಲಭೂತವಾದವನ್ನ ವಿರೋಧಿಸುತ್ತಾರೆ. ಯಾವುದನ್ನ? ಧಾರ್ಮಿಕ ಮೂಲಭೂತವಾದವನ್ನ ಅವರು ವಿರೋಧಿಸುತ್ತಾರೆ. ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿರುವವರು ಯಾರು? ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿರುವವರು ಯಾರು? ಶೂದ್ರರು, ಅಸ್ಪೃಶ್ಯರು ಮಕ್ಕಳೇ. ಇನ್ನು ಸರ್ವಧರ್ಮ ಸಮ್ಮೇಳನ ಎಲ್ಲಿ ನಡೆಯಿತು? ಅಮೆರಿಕಾದ ಚಿಕಾಗೋದಲ್ಲಿ ವಿಶ್ವಧರ್ಮ ಸಮ್ಮೇಳನ ನಡೆಯಿತು. ವಿವೇಕಾನಂದರನ್ನ ಮಾನವತಾ ಮಿತ್ರ ಎಂದು ಕರೆದವರು ಯಾರು? ವಿವೇಕಾನಂದರನ್ನ ಮಾನವತಾ ಮಿತ್ರ ಎಂದು ಕರೆದವರು ಕುವೆಂಪುರವರು. ಇಡೀ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲಾ ಮಾನವರ ಸ್ನೇಹಿತ, ಸ್ನೇಹಿತರ ಮಿತ್ರನಲ್ವಾ, ಅಂತಹ ಮಾನವರ ಮಿತ್ರ ಯಾರಂದ್ರೆ ವಿವೇಕಾನಂದರು. ಯಾರನ್ನೂ ಕೂಡ ವಿರೋಧ ಮಾಡಲಿಲ್ಲ, ಎಲ್ಲರನ್ನೂ ಕೂಡ ಮಿತ್ರರಂತೆ, ಸ್ನೇಹಿತರಂತೆ, ತನ್ನ ಬಂಧುಗಳಂತೆ ಕಂಡಂತವರು, ಪ್ರೀತಿಸಿದವರು ಯಾರಪ್ಪ ಅಂದ್ರೆ ನಮ್ಮ ವಿವೇಕಾನಂದರು. ಹಾಗಾಗಿ ಕುವೆಂಪು ಹೇಳಿದ್ದು ವಿಶ್ವ ಮಾನವತಾ ಮಿತ್ರ, ಅವರು ಮಾನವತಾ ಮಿತ್ರರಾಗಿದ್ದರು ಅಂತ ಹೇಳಿದ್ರು. ಅದಾದ್ಮೇಲೆ 3-4 ಬಾಕಿ ಉತ್ತರ ಬರುತ್ತೆ. ಮತ್ತೆ ಮಕ್ಕಳೇ, ಇವತ್ತಿನ ಪಾಠ ಎಷ್ಟು? 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಇಷ್ಟು ಆಯ್ತು ಮಕ್ಕಳೇ. ಇಷ್ಟು ಕೇಳಿ ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ನೋಡೋಣ ಮಕ್ಕಳೇ. ಇದುವರೆಗೂ ತರಗತಿಯನ್ನು ಕೇಳೋದಂತ ತಾವೆಲ್ಲರೂ ಕೂಡ ಧನ್ಯವಾದಗಳು.